ಹಾಯ್ ಎಲ್ರಿಗೂ ಹೇಗಿದ್ದೀರಾ? ನಮಸ್ತೆ. ಇವತ್ತು ಪನ್ನೀರ್ ಸುಮ್ಮನೆ ಡ್ರೈ ಆಗಿ ಫ್ರೈ ಮಾಡೋಣ ಅಂತ. ಚೆನ್ನಾಗಿರುತ್ತೆ ಇದು ಮತ್ತು ಈಸಿನೂ ಇದನ್ನು. ಇದನ್ನು ಏನೇನು ನಾವು ಮೊದಲೇ ಮಸಾಲೆಗಳೆಲ್ಲ ಹಾಕಿ ಒಂದು 1/4 ಗಂಟೆ ಇದನ್ನು ಹಾಗೆ ಬಿಡಬೇಕು, ಆಯಿತಾ? ಫಸ್ಟು ಒಂಚೂರು ಚಿಲ್ಲಿ ಪೌಡ್ರ್ ಹಾಕೋಣ, ಒಂದು ಅರ್ಧ ಸ್ಪೂನಷ್ಟು. ನಾನು ಒಂದು 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಸ್ಪೂನ್ ಚಿಲ್ಲಿ ಪೌಡರು. ಆಮೇಲೆ ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ನೋಡಿ, ಗರಂ ಮಸಾಲ ಇಲ್ಲಿ ಗರಂ ಮಸಾಲೆ, ಒಂಚೂರು ಗರಂ ಮಸಾಲ ಹಾಕೋಣ, 1/4 ಸ್ಪೂನ್ ಗರಂ ಮಸಾಲ. ಓಕೆ. ಮತ್ತು ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಅರಿಶಿನ, ಪೆಪ್ಪರ್ ಪೌಡರು, ಚಾಟ್ ಮಸಾಲ ಮತ್ತು ಉಪ್ಪು, ಇಷ್ಟನ್ನು ಹಾಕೋಣ. ನಾನು ಒಂದೇ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇದು ಹಾಕೋಣ. ಈಗ ಏನೇನು ಹಾಕ್ದೆ ಹೇಳಿ: ಚಿಲ್ಲಿ ಪೌಡರು, ಸಾಲ್ಟು, ಅರಿಶಿನ ಮತ್ತು ಪೆಪ್ಪರ್ ಪೌಡರು, ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ. ಇದನ್ನಿಷ್ಟು ನೋಡಿ ಈ ಥರ ಕಲಸಿ ಇಟ್ಕೊಂಬಿಡೋಣ. ನೋಡ್ಕೊಳ್ಳಿ, ನಿಮ್ಗೆ ಇದರಲ್ಲಿ ಚಾಟ್ ಮಸಾಲದಲ್ಲೂ ಸಾಲ್ಟ್ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ, ಒಂದೇ 1 ಸ್ಪೂನ್. ಅದು ಎಲ್ಲ ಅದಕ್ಕೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಇನ್ನೇನು ಬೇಡ, ಇದಕ್ಕೆ ಡ್ರೈ ಫ್ರೈ ಒಂದು ತಿಳಿ ಸಾಂಬಾರು ಮಾಡಿಕೊಂಡು ನೀವು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಎಣ್ಣೆ ಹಾಕಿದ ತಕ್ಷಣ ಎಲ್ಲ ಅದಕ್ಕೆ ಚೆನ್ನಾಗಿ ಖಾರ ಎಲ್ಲ ಮಸಾಲೆ ಎಲ್ಲ ಹಿಡಿಯುತ್ತೆ. ನೀವು ತುಪ್ಪನಾದರೂ ಹಾಕ್ಬೋದು, ಎಣ್ಣೆನಾದರೂ ಹಾಕ್ಬೋದು. ಇದನ್ನು ಒಂದು 1/4 ಗಂಟೆ ಹೀಗೆ ನೆನೆಸಿಟ್ಬಿಡೋಣ. ನೋಡಿ, ಪನ್ನೀರ್ ಮ್ಯಾರಿನೇಟ್ ಮಾಡಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಗೊತ್ತಾ? ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಇವಾಗ ನೋಡಿ, ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಈಗ 2 ಸ್ಪೂನ್ ತುಪ್ಪ ಹಾಕೋಣ. ಇವೇನು ಡೀಪ್ ಫ್ರೈ ಏನು ಮಾಡೋಂಗಿಲ್ಲ, ಇದಕ್ಕೆ ಚೆನ್ನಾಗಿರುತ್ತೆ. ಇದು ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು. ಸ್ಟವ್ ಸಣ್ಣ ಮಾಡ್ಕೊಳ್ಳಿ, ತುಂಬ ಉರಿ ಜಾಸ್ತಿ ಬೇಡ, ಜೋರಾಗಿ ಬೇಡ. ನೋಡಿ, ಇದಿಷ್ಟು ಹಾಕ್ಬಿಡೋಣ. ತುಂಬ ಟೇಸ್ಟ್ ಇರುತ್ತೆ. ಮತ್ತು ಪನ್ನೀರು ಒಳ್ಳೆಯದು, ವಯಸ್ಸಾದವ್ರಿಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಪ್ರೋಟೀನು, ರಿಚ್ ಪ್ರೋಟೀನ್ ಇರುತ್ತೆ. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದು ಸಿಂಪಲ್ಲಾಗಿದೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಪ್ಪನೇ ಹಾಕಿ, ಇದು ಎಣ್ಣೆಗಿಂತ ತುಪ್ಪನೇ ಹಾಕಿದ್ರೆ ನೀವು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ. ಓಕೆ, ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಉರಿ ಜಾಸ್ತಿ ಮಾಡೋಣ, ತುಂಬ ಜಾಸ್ತಿ ಮಾಡಬೇಡಿ, ಸೀದೋದಂಗೆ ಆಗಿಬಿಡುತ್ತೆ. ಸ್ವಲ್ಪ ಸೇರಿಸಿದೆ. ಈ ಪೌಡ್ರೆಲ್ಲ ಹಾಕಿರ್ತೀವಲ್ಲ ನಾವು, ಡ್ರೈ ಪೌಡ್ರ್ ತಾನೇ, ಅದೇನಾಗುತ್ತೆ, ಉರಿ ಜಾಸ್ತಿ ಕೊಟ್ಟ ತಕ್ಷಣ ಸೀದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಈಗೇ ಫ್ರೈ ಮಾಡಬೇಕು ಇದನ್ನೆಲ್ಲ. ಕಮ್ಮಿ ಉರಿ ಇಟ್ಟೆ ಮಾಡಬೇಕು. ಸಿಂಪಲ್, ಬೇಗ ಆಗುತ್ತೆ. ಒಂದು 15 ನಿಮಿಷ ನೀವು ಕಲಸಿಟ್ಬಿಟ್ರೆ, ಈ ಥರ 15 ನಿಮಿಷ ಕಲಸಿಟ್ರೆ ಸಾಕು, ಬೇಗನೂ ಆಗುತ್ತೆ. ಸ್ವಲ್ಪ ತುಪ್ಪ ಕಮ್ಮಿ ಇದೆ ಅಕ್ಕ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನನ್ನ ಮೊಮ್ಮಕ್ಕಳು ಬಂದಿದ್ದರು, ಅವರಿಗೋಸ್ಕರ ಮಾಡ್ತಾಯಿದ್ದೀನಿ. ನೋಡಿದ್ರಾ, ಆಯ್ತು. ಈಗ ನೋಡಿ, ಈಗ ಆಗಿದೆ. ಇದನ್ನು ಪ್ಲೇಟ್ಗೆ ಹಾಕೊಳ್ಳೋಣ. ಇದೇ ಬಾಣಲಿಗೆ ಸ್ವಲ್ಪ ಒಂಚೂರು ತುಪ್ಪ ಹಾಕ್ಬಿಟ್ಟು
ನೋಡಿ, ಒಂದು 3 ಮೆಣಸಿನ್ಕಾಯಿ ಸುಮ್ಮನೆ ಈ ಥರ ಗಾರ್ನಿಷಿಂಗ್ ಅಷ್ಟೇ. ಸ್ವಲ್ಪ ಕರಿಬೇವು, ಜಾಸ್ತಿ ಏನು ಇದು ಬೇಡ, ಸುಮ್ಮನೆ ಗಾರ್ನಿಷಿಂಗ್ ಅಷ್ಟೇ, ಅದು ಚೆನ್ನಾಗಿರುತ್ತೆ ಒಂಥರ ಅಂತ. ನಡೀತಾ ಪನ್ನೀರ್ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ, ನೋಡೋಕೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ತಿನ್ನೋರು ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಲ್ಲ, ಮೆಣಸಿನ್ಕಾಯಿನೂ ಟೇಸ್ಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್ ಅಂತ ಹೇಳ್ತಾ, ಹರಿ ಓಂ, ಜೈ ಭಾರತ್ ಮಾತಾ.